ಮದುವೆ ಅನ್ನೋ ಕಾನ್ಸೆಪ್ಟ್ಗೆ ನಾನು ಪೂರ್ತಿ ಎದುರಾಗಿದ್ದೇನೆ. ಅದೊಂದು ಮೂರ್ಖತ್ವ ಅಂತ ನನ್ನ ಜೀವನ, ನನ್ನ ಅನುಭವ ಹೇಳ್ಕೊಡ್ತು. ಕೋರ್ಟ್ ಒಳಗೆ ನಾಚಿಕೆ ಪಡಬೇಕಾಗಿರೋಂಥ ವಿಷಯಗಳಿಗೆ ಮನುಷ್ಯರನ್ನ ಒಂದು ಮಾಡೋ ಒಂದು ಒಪ್ಪಂದಾನೇ ಮದುವೆ. ಏನ್ ಹೇಳ್ದೆ ಕೇಳ್ದೆ? ಒಂದ್ ಫೋನ್ ಮಾಡಿ ಹೇಳ್ಬೇಕಿತ್ತಲ್ಲ ಮನೋಜ್. ನಾನ್ ಊಟಕ್ಕೇನಾದ್ರೂ ಮಾಡ್ತಿದ್ದೆ ಅಲ್ವಾ? ಬನ್ನಿ ಅಪ್ಪ. ಅಮ್ಮ ಯಾಕೆ ಬರ್ಲಿಲ್ಲ? ಅವಳಿಗೆ ನಮ್ ತೋಟ ನೋಡ್ಕೊಳ್ಳೋದಿತ್ತು. ಇವನು ಬಂದಿದ್ದ, ಹಾಗೆ ನಾನು ಇವನ್ ಜೊತೆ ಬಂದ್ಬಿಟ್ಟೆ. ಅಮ್ಮನ ನೋಡಿ ತುಂಬಾ ದಿನ ಆಯ್ತು. ಇವ್ರು ಬರೋ ವಿಷಯ ಹೇಳಿದ್ರೆ ನಾನು ಬರ್ತಿದ್ದೆ. ಅಪ್ಪ ನೀವು ಕುತ್ಕೊಳ್ಳಿ, ನಾನ್ ಟೀ ತರ್ತೀನಿ. ಮನೋಜ್ ನೀನ್ ತಿನ್ನಕ್ಕೇನಾದ್ರು ತಗೊಂಬಾ. ಅದು ಸರಿ, ನನಗೀಗ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೋಗಿ ನನಗೇನಾದ್ರೂ ತಗೊಂಡ್ ಬಾ. ಇಲ್ಲ, ನಾನಿಲ್ಲಿಲ್ಲ ಅಂದ್ರ ಅವಳು. ಹಾಗಾದ್ರೆ ನೀನ್ ಇಲ್ಲಿರು, ನಾನೇ ಹೋಗ್ತೇನೆ. ಬೇಡ. ಇಲ್ಲಿ ಕೇಳಮ್ಮ, ಇವತ್ತು ನಮ್ ನರ್ಸರಿನ ಶೂಟ್ ಮಾಡೋದಕ್ಕೆ ಸಿಟಿ ಚಾನೆಲ್ ಅವ್ರು ಬಂದಿದ್ರು. ಅವ್ರಿಗೆ ನಾನು ನನ್ನ ಹೆಂಡತಿ ಇಂಟರ್ವ್ಯೂ ಬೇಕಿತ್ತು. ಆದ್ರೆ ನಾನೇನಾದ್ರೂ ಮಾತಾಡೋದಕ್ಕೆ ನನ್ನ ಹೆಂಡತಿ ಬಿಟ್ರೆ ತಾನೆ. ನಾನೇನಾದ್ರೂ ಮಾತಾಡೋದಕ್ಕೆ ಹೋದ್ರೆ ಮಧ್ಯದಲ್ಲ ಅವಳು ಮಾತಾಡೋಳು. ಅವಳು ಎಲ್ಲನೂ ಸಂತೋಷವಾಗಿ ಹೇಳ್ತಾ ಇದ್ದಾಳೆ ಅಂತ ಗೊತ್ತು. ಆದ್ರೆ ಅವ್ರು ಅನ್ಕೊಂತಾರೆ ಆ ನರ್ಸರಿನೇ ಅವ್ರ ಅಪ್ಪಂದು ನಾನ್ ನೋಡ್ಕೊಂತಾ ಇದ್ದೀನಿ ಅಂತ. ಆದ್ರೆ ಸತ್ಯ ಅದಲ್ವಲ್ಲ. ಹಾಳಾಗೋಗಿದ್ದ ಭೂಮಿನ ನಾನು ಮತ್ತೆ ತಗೊಂಡು ಅದನ್ನ ಇಂಪ್ರೂವ್ ಮಾಡಿದೆ ಅಂತ ಚಾನೆಲ್ ಅವ್ರಿಗೆ ಹೇಳೋಕ್ ಆಗೋದಿಲ್ವಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳಲೇ ಇಲ್ಲ. ಕಾರಣ ಏನಂದ್ರೆ ಗಂಡ ಹೆಂಡತಿ ಮಧ್ಯೆನೇ ಅಭಿಪ್ರಾಯ ಸರಿ ಇಲ್ಲ ಅಂತ ಟಿವಿ ನೋಡುವಂತ ಆಡಿಯನ್ಸು ಅನ್ಕೋಬಾರ್ದಲ್ವಾ. ಈಗ ವಿಷಯ ಏನಂದ್ರೆ ನನ್ನ ಹೆಂಡತಿ ಮಧ್ಯೆ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ನಾವೇ ಬಗೆಹರಿಸ್ಕೋಬೇಕು. ಅದನ್ನ ಇನ್ನೊಬ್ರಿಗೆ ಹೇಳೋಂತ ಅವಶ್ಯಕತೆನೇ ಇರೋದಿಲ್ಲ. ಅದೇ ತಾನೇ ಕರೆಕ್ಟು? ನೀನೇನ್ ಹೇಳ್ತೀಯಮ್ಮ ಇದಕ್ಕೆ? ನನ್ ಮೇಲ್ ಚಾಡಿ ಹೇಳಕ್ ಮನೋಜ್ ಬಂದಿದ್ರಲ್ವಾ? ಹೇ, ಆತರ ಏನಿಲ್ಲಮ್ಮ. ಅವನ ಮಾತುಗಳನ್ನ ಕೇಳದ ಮೇಲೆ ನಾನಂದೆ ನನ್ನ ಸೊಸೆದು ಇನ್ನೊಂದು ವರ್ಷನು ಕೇಳದೆ ನಾನು ಯಾವ ತೀರ್ಮಾನಕ್ಕೂ ಬರೋದಿಲ್ಲ ಅಂತ. ನೀನ್ ಹೇಳಮ್ಮ, ಅವತ್ ಏನ್ ನಡೀತು ಅಂತ? ಆ ಫೋನ್ ಬಂತು ಅಂದ ತಕ್ಷಣ ಏನಂತ ಸಮಸ್ಯೆ ಆಯ್ತು? ಪ್ರಿಯಾ, ಏನೋ ಅದು ಸಾಯಂಕಾಲ 6 ಗಂಟೆಯಿಂದ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ಇವತ್ತು ಒಂದ್ಸಲನಾದ್ರೂ ಕಾಲ್ ಮಾಡೋದಕ್ಕೆ ನಿನಗೆ ಸಮಯ ಇಲ್ಲದೆ ಹೋಯ್ತಲ್ಲ? ಅದೇ ಯಾವಾಗ್ಲೂ ಆಫೀಸ್ ಟೈಮ್ ಮುಗಿದ ತಕ್ಷಣ ಯಾವ್ದಾದ್ರೂ ಕ್ಲಬ್ಬಿಗೆ ಹೋಗಿ 2 ಕಟ್ಟಿಂಗ್ ಕುಡಿತಿದ್ದ ನಾನು. ಇವತ್ತು 2 ಗಂಟೆ ಪೂರ್ತಿ ನಾನು ಆ ಶಾಪಿಂಗ್ ಮಾಲ್ ಬಾಗ್ಲಲ್ಲಿ ಕಾಯ್ಕೊಂಡಿದ್ದೆ. ಅವಳು ಆ ರೂಮಲ್ಲಿದ್ದಾಳೆ. ನಾನು ಬಾಲ್ಕನಿಗೆ ಬರ್ತೀನಿ. 1 ನಿಮಿಷ ಹೋಲ್ಡ್ ಮಾಡು. ಬೆಳಗ್ಗೆ ನಾನು ಕೋರ್ಟಿಗೆ ಅಂತ ಹೇಳಿ ಬಂದ್ಬಿಡ್ತೀನಿ. ನಾವೆಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋಣ. ವೈಫಿಗೆಲ್ಲ ಏನು ಗೊತ್ತಾಗಲ್ಲ. ಅವಳು ಯಾವ್ದಾದ್ರೂ ಪುಸ್ತಕ ಓದ್ಕೊಂಡಿರ್ತಾಳೆ. ನಾನು ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಡಿವೋರ್ಸ್ ಕೊಟ್ಬಿಟ್ಟು ಕಾಂಪನ್ಸೇಷನ್ ಕೊಟ್ಟು ಅವಾಯ್ಡ್ ಮಾಡ್ಬಿಟ್ರೆ ಹೀಗೆ ಕಳ್ತನದಲ್ಲಿ ಕಾಲ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಹಾಗಿದ್ರೆ ನಾಳೆ ನೇರವಾಗಿ ಭೇಟಿ ಆಗೋಣ. ಓಕೆ ಡಿಯರ್, ಬಾಯ್, ಟೇಕ್ ಕೇರ್. ಉಮ್ಮ, ಬಾಯ್, ಗುಡ್ ನೈಟ್. ಆ ಪ್ರಿಯನ್ನೇ ಕೊಟ್ಟಿದ್ದು ಒಂದ್ ಕೆಲ್ಸನೂ ಸರಿಯಾಗಿ ಮಾಡೋದಿಲ್ಲ. ಸಾಯಂಕಾಲ ಆದ ತಕ್ಷಣ ಡ್ರಿಂಕ್ಸ್ ಮಾಡೋದ್ ಬಿಟ್ರೆ ಬೇರೆ ಯಾವ ಯೋಚನೆ ಇರಲ್ಲ. ಹೇಳಿ ಸಾಕಾಗೋಯ್ತು. ನೀನಿನ್ನೂ ಮಲಗ್ಲಿಲ್ವಾ? ಹಾಗಾದ್ರೆ ಇನ್ನೂ ಈಸಿಯಾಗಿರ್ತಿತ್ತೇನೋ. ನೀವು ಹೊರಟ್ಬಿಟ್ರಾ? ನಿಮಗೆ ಊಟಕ್ಕೆ ಊಟನ? ನಿಜವಾಗ್ಲೂ ಏನಂತೆ ಅವಳು ತೊಂದ್ರೆ? ನಿನ್ನಂತ ಮೋಸವಾದ ಗಂಡ ಈ ಮನೇಲಿ ಇರೋದೇ ತುಂಬಾ ತಪ್ಪು. ಏನೋ ಅದನ್ನ ಸರಿ ಮಾಡಕ್ಕಾಗತ್ತಾ? ಫ್ಲಾಟ್ ಆಗಿರೋದಕ್ಕೆ ಸುಮ್ನೆ ಹೋಗ್ತಾ ಇದ್ದೀನಿ. ನಾಳೆ ಕೋರ್ಟ್ ಮುಗಿದ್ಮೇಲೆ ಸೀದಾ ನಮ್ಮ ಮನೆಗೆ ಬಂದ್ಬಿಡು, ಅರ್ಥ ಆಯ್ತಾ? ಇದನ್ನೆಲ್ಲ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ತಾಳು. ನಿನ್ನ ಅಪ್ಪನ ಹತ್ರ ಏನ್ ಹೇಳ್ದೆ? ಭಾವನಾ, ನಿನ್ನ ಅಪ್ಪನ ಹತ್ರ ಏನ್ ಸುಳ್ಳು ಹೇಳ್ದೆ ಅಂತ ಕೇಳ್ದೆ. ಭಾವನಾ, ಇಲ್ಲಿ ನೋಡು, ಈ ಮನೆಯಲ್ಲಿ ನಾವು ಗಂಡ ಹೆಂಡತಿ ಆಗಿರೋ ಅಷ್ಟು ದಿನ ನಮ್ಮ ನಡುವೆ ಏನೇ ಸಮಸ್ಯೆ ಬಂದ್ರೂ ನಾವಿಬ್ರು ಮಾತಾಡ್ಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ರೆ ಈಗ ಕೆಲವು ದಿನಗಳಿಂದ ನೀನು ನಿನ್ ಲೋಕದಲ್ಲಿ ಮಾತ್ರ ಬದುಕ್ತಿದೀಯಾ. ನಿನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ತಾನ ನಾನು ಅದಕ್ಕೆ ತಕ್ಕಾಗಿ ನಡ್ಕೋಬಹುದು. ನನ್ ಮನ್ಸಲ್ಲಿರೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ.
ಆ ಕಾಲ ಮುಗಿದೋಯ್ತು. ಇದಕ್ಕಿಂತ ಜಾಸ್ತಿ ಜಗಳ ಆಡೋ ಕುಟುಂಬಗಳಿದಾವೆ. ಅವರೆಲ್ಲ ಅದನ್ನ ಸಹಿಸ್ಕೊಂಡು ಬಾಳ್ತಾನೆ ಇದಾರೆ ತಾನೇ. ನಿಮ್ಮಿಂದ ಅದು ಮರೆಯೋಕ್ ಸಾಧ್ಯ, ನನ್ನಿಂದ ಅದಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನಾನವತ್ ಹೇಳಿದನ್ ಕೇಳಿದಿದ್ರೆ ನನ್ ಮಗು. ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಳ್ಳೋದು ನಿಮ್ಮ ಅಭ್ಯಾಸ. ಹೋಗೋದು ಐರನ್ ಮಾಡಿ ಕೋರ್ಟ್ಗೆ ಹೋಗೋ ಹಾಗೆ ನಿಮಗೆ ಎಲ್ಲಾನು ಹೊಸದೆ. ನೆನಪಿಲ್ಲ, ಬಾಧೆ ಇಲ್ಲ, ನಿಮಗ್ ಸಂತೋಷ ಅಷ್ಟೇ ಮುಖ್ಯ. ಅದಕ್ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ. ನನಗೇನು ಅರ್ಥ ಆಗ್ತಿಲ್ಲ. ನಿಮಗ್ ಅರ್ಥ ಆಗಲ್ಲ. ಒಂದು ಜೀವನ ಆಟದ ವಸ್ತು ತರ ಎಸೆದ್ರೆ ಏನ್ ಅರ್ಥ ಆಗತ್ತೆ? ನನ್ ಜೀವನ ಹಾಳಾಗಿದ್ದು ನಿಮಗ್ ಅರ್ಥ ಆಗಲ್ಲ. ನನ್ನ ಪರಿಸ್ಥಿತಿ ಮರ್ತು ನಿಮ್ ಸುಖ ಸಂತೋಷನ ನೋಡ್ಕೋಬೇಕಾದ್ರೆ ಈ ಸಮಾಜದಲ್ಲಿ ಅವಮಾನ ಅನುಭವಿಸೋದು ನಾನು ಅಂತ ನಿಮಗ್ ಅರ್ಥನೇ ಆಗೋದಿಲ್ಲ. ಭಾವನಾ, ನೀನು ಆಡ್ತಿರೋ ಮಾತುಗಳು ನನಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಭಾಷೆ ಅನ್ನೋದು ಕಲಾಚಾರದಿಂದ ಉತ್ಪತ್ತಿ ಆಗೋದು. ಒಬ್ಬ ಮನುಷ್ಯನ ಜೀವನ ಅದೇ ವ್ಯಕ್ತಪಡಿಸೋದಕ್ಕಾಗೋದು. ಮಾತಾಡಬಾರ್ದು ಅಂತ ನಾವ್ ಒಬ್ರ ಹತ್ರ ಹೇಳದ್ಮೇಲೂ ಅವ್ರು ನಮ್ ಜೊತೆ ಮಾತಾಡೋ ಅವಕಾಶನ ಇಲ್ದೇ ಇರೋ ಹಾಗೆ ಮಾಡೋದಷ್ಟೇ ಅಲ್ಲ, ಅವ್ರ ಮೇಲೆ ನಮ್ಮ ಅಧಿಕಾರನು ತೋರಿಸ್ದಾಗ ಆಗತ್ತೆ. ನಾನಿರುವಾಗ ನೀನು ಮಾತಾಡ್ಬೇಡ ಅಂತ ಒಬ್ಬ ಗಂಡ ಹೇಳ್ದ ಹಾಗೆ, ನಾನಿರುವಾಗ ನೀವು ಮಾತಾಡ್ಬೇಡಿ ಅಂತ ಹೆಂಡತಿ ಹೇಳ್ದ ಹಾಗೆ. ಹಲೋ. ಇಲ್ಲ, ಇನ್ನೂ ಎದ್ದಿಲ್ಲ. ನಾನು ಫೋನ್ ಮಾಡಕ್ಕೆ ಹೇಳ್ತೀನಿ. ಓಕೆ. ಮನೋಜ್, ಮನೋಜ್, ಏನ್ ಇಷ್ಟೊತ್ವರೆಗೂ ಮಲಗಿದ್ದೀರಾ? ಕೋರ್ಟ್ಗೆ ಹೋಗಲ್ವಾ? ಲೇಟ್ ಆಯ್ತು. ಬೆಳಗ್ಗೆಯಿಂದ ನಿಮ್ ಫೋನ್ ಹೊಡ್ಕೋತಾನೆ ಇದೆ ಕಣ್ರಿ. ನಾನು ಈಗಷ್ಟೇ ನೋಡಿ ಅಟೆಂಡ್ ಮಾಡ್ದೆ. ಆಫೀಸಿಂದ ಪ್ರೀತಿ ಕಾಲ್ ಮಾಡಿದ್ರು. ಇವತ್ತು ವಿಲಾಸಿನಿ ಅವ್ರ ಕೇಸ್ನ ವಿಚಾರಿಸೋದಕ್ಕೆ ಶುರು ಮಾಡೋದಿನ. ನೀವ್ ಬೇಗ ಬರ್ತೀರಾ ಅಂತ ಕೇಳೋದಕ್ ಫೋನ್ ಮಾಡಿದ್ಲು. ನೀವ್ ಬೇಗ ರೆಡಿಯಾಗಿ ಬಂದ್ಬಿಡಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಭಾವನಾ, ನನಗೊಂದು ಸಂದೇಹ. ನಿನ್ನೆ ನೋಡಿದ ಭಾವನಾನ ಅಥವಾ ಈಗ ನನ್ ಮುಂದೆ ನಿಂತಿರೋ ಭಾವನಾನೋ? ಇದರಲ್ಲಿ ಯಾವ ಭಾವನಾ ನಿಜವಾದ ಭಾವನಾ? ಪ್ರಶ್ನೆ ಕೇಳ್ತಾ ಇರೋದನ್ನ ಬಿಟ್ಟು ಕೋರ್ಟ್ಗೆ ಹೋಗೋ ಕೆಲಸ ನೋಡಿ. ಮನೋಜ್, ಫೈಲ್ ಬೇಡ್ವಾ? ಬೇಡ, ಅದನ್ನ ಅಲ್ಲೇ ಇಡು. ಊಟಕ್ಕೆ ಬರ್ತೀಯಾ? ಇಲ್ಲ, ಇವತ್ತಲ್ಲಿ ತುಂಬಾ ಬ್ಯುಸಿ ಇರ್ತೀನಿ. ಮಾಯಾ, ಅಯ್ಯಪ್ಪ, ಓ ಮೈ ಗಾಡ್, ಅಯ್ಯೋ, ಕಣ್ಣೆಲ್ಲಿಟ್ಕೊಂಡು ಓಡಾಡ್ತಾ ಇದ್ಯಾ ಇಡಿಯಟ್? ಈ ಬುಕ್ಸಿನ ಬೆಲೆ ಏನು ಅಂತ ನಿನಗೆ ಗೊತ್ತಿದ್ಯಾ? ಸಾರಿ ಸರ್, ಮೇಡಮ್ ಅವರು ಅಡ್ಡ ಬಂದ್ಬಿಟ್ರು, ಹಾಗಾಗಿ ಬಿದ್ದೋಯ್ತು ಕೆಳಗಡೆಗೆ. ಸುಮ್ನೆ ಮಾತಾಡದೆ ಇದನ್ನೆಲ್ಲ ಎತ್ಕೊಂಡು ಹೋಗು. ಐ ಆಮ್ ಸೋ ಸಾರಿ. ಏನಮ್ಮ? ಮಾಯನ್ ನೋಡಿ ಓಡ್ ಬರ್ತಾ. ಇಲ್ಲಿ ನೋಡು, ಈ ಬುಕ್ಕಿನ ಕವರ್ ಪೇಜ್ ಆಚೆಗೆ ಬಂದ್ಬಿಟ್ಟಿದೆ. ಇದನ್ನೆಲ್ಲ ಸೇರ್ ಸರಿ ಮಾಡೋದು ಹೇಗೆ ಅಂತ ಹೇಳು. ಮಾಯಾ ಎಲ್ಲಿ? ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಮಾಯಾ,
ಏ ನೀನಾ? ಮೇಲಿಂದ ನೋಡಿ ನಿನ್ ನೋಡಕ್ ಕೆಳಗ್ ಬಂದೆ. ಹೌದಾ? ನಾನ್ ಫ್ಲಾಟ್ ಅಲ್ಲಿ ಸ್ವಲ್ಪ ಸಾಮಾನ್ ಇಡಕ್ ಹೋಗಿದ್ದೆ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಯಾಕೆ ಕಾಂಟ್ಯಾಕ್ಟ್ ಮಾಡೋದ್ ಬಿಟ್ಟೆ? ಇಟ್ಸ್ ಅ ಲಾಂಗ್ ಸ್ಟೋರಿ. ಎಲ್ಲ ನಿಧಾನಕ್ಕೆ ಹೇಳ್ತೀನಿ. ಯಾವ ಫ್ಲಾಟು? ನನ್ 3A. ಓ ನಾನ್ 11A. ಹೌದಾ? ಎಲ್ಲ ಕೆಲ್ಸ ಮುಗಿಸ್ಕೊಂಡು ಆರಾಮಾಗಿ ಬರ್ತೀನಿ. ಬರ್ಲೇಬೇಕು, ಇಲ್ಲಾಂದ್ರೆ ನಾನ್ ಬರ್ತೀನಿ. ಬರ್ತೀನಿ. ಹ್ಮ್. ಬಾಯ್.